ಅಣ್ಣ ನಮಸ್ಕಾರ. ಹೆಂಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ಯಾಕ ಚೆನ್ನಾಗಿದ್ದೀರಾ? ಏನು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಇವರು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಮಂಡ್ಯದಲ್ಲಿ VC ಫಾರ್ಮ್ನವರು ಭಾಳ ಅದ್ಭುತವಾದ ಒಂದು ಕೃಷಿ ಮೇಳ ಮಾಡ್ತಾ ಇದ್ದಾರೆ. ಕೃಷಿ ಮೇಳ 2025 ಅನ್ನೋದರಲ್ಲಿ ನೋಡಿ, ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಅಂತ ಅವ್ರು ಟೈಟ್ಲ್ ಇಟ್ಕೊಂಡಿದ್ದಾರೆ. ಆದರೆ ಈ ಡಿಸೆಂಬರ್ 5, 6, 7 VC ಫಾರ್ಮ್ನಲ್ಲಿ ಆಗ್ತಾ ಇರೋ ಈ ಕೃಷಿ ಮೇಳ ಇದೆಯಲ್ಲ, ನಿಜವಾಗ್ಲೂ ಕೃಷಿನ ಭಾಳ ಬದ್ಧತೆಯಿಂದ, ಭಾಳ ಪ್ರೀತಿಯಿಂದ ಚಂದವಾಗಿ ಬೆಳೆಸಬೇಕು, ನಾವು ಇನ್ನೂ ಏನೇನೋ ಜಗತ್ತು ಕೊಡಬೇಕು ಅಂತ ಆಸೆ ಇಟ್ಕೊಂಡಿರೋ ಎಲ್ಲ ರೈತರಿಗೂ, ಎಲ್ಲ ಯುವ ರೈತರಿಗೂ, ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಕೆಲಸ ಕಂಡ್ರಿ ಇದು. ಸಮಗ್ರ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದೇಶಿ ತಳಿಗಳ ಪ್ರಾತ್ಯಕ್ಷಿಕೆ ಇದೆ, ಕೃಷಿ ವಸ್ತು ಪ್ರದರ್ಶನ ಇದೆ ಅಲ್ಲಿ, ಮತ್ತು ಹೊಸ ತಳಿಗಳು ಮತ್ತು ಬೇರೆ ಬೇರೆ ತಂತ್ರಜ್ಞಾನಗಳು ಏನೇನಿದೆ ಅದೆಲ್ಲದರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ಈಚಿನ ದಿನಗಳಲ್ಲಿ ದೊಡ್ಡ ಒಂದು ಆತಂಕಕಾರಿ ದಿನಗಳಾಗ್ಬಿಟ್ಟಿದೆ. ಆದರೆ ಅದನ್ನು ಮಾಡೋದ್ರ ಬಗ್ಗೆ ಏನೇನು ಮಾಡಬೇಕು ಅಂತ ಸಂರಕ್ಷಣಾ ವಿಧಾನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಫಿ ಮತ್ತು ಸಾಂಬಾರು ಬೆಳೆಗಳ ಬಗ್ಗೆ ತಂತ್ರಜ್ಞಾನ, ಎಷ್ಟೊಂದು ಹೈಟೆಕ್, ಅಂದರೆ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶದ ಅದ್ಭುತವಾದಂಥ ಬೇರೆ ಬೇರೆ ಪದ್ಧತಿಗಳ ಬಗ್ಗೆ ಎಲ್ಲ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶದ ಅದ್ಭುತವಾದಂಥ ಬೇರೆ ಬೇರೆ ಪದ್ಧತಿಗಳ ಬಗ್ಗೆ ಎಲ್ಲ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಸುಧಾರಿತ ಮೇವಿನ ತಳಿಗಳು, ತಾಂತ್ರಿಕತೆಗಳು ಮತ್ತು ಕೃಷಿಯಲ್ಲಿ ದ್ರೋಣ ಪದ್ಧತಿಯ ತಂತ್ರಜ್ಞಾನವನ್ನು ಹೇಗೆ ಬಳಸ್ಬೋದು ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಾರೆ. ಸಿರಿಧಾನ್ಯಗಳ ಮಹತ್ವ ಎಷ್ಟಿದೆ, ಅದ್ರ ಉಪಯೋಗ ಏನು, ಇದನ್ನೆಲ್ಲದನ್ನು ಅದರ ಮೇಳದ ಮೂಲಕ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೃಷಿ ಅರಣ್ಯ ಮತ್ತು ಅದರ ಉತ್ಪನ್ನಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೆಕೆಂಡರಿ ಕೃಷಿ ಅಂದರೆ ಸಂಸ್ಕರಣ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ, ಇದ್ರ ಬಗ್ಗೆ ಎಲ್ಲ ನನಗೆ ಭಾಳ ಸಂತೋಷ ಆಗಿದ್ದು. ಇದು ಮಾತ್ರ ಅಂತ ಇಟ್ಕೊಳ್ಳದೆ ರೇಷ್ಮೆ, ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿಗಳ ಮೀನು, ಇವುಗಳೆಲ್ಲ ಸಾಕಣೆ, ಇವನ್ನೆಲ್ಲ ಎಷ್ಟು ಪದ್ಧತಿಗಳಿದೆ ಇದನ್ನೆಲ್ಲ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಇನ್ನೂ ಭಾಳ ದೊಡ್ಡ ಸಂತೋಷ ಆಗಿದ್ದು, ಪ್ರಧಾನವಾದ ಆಕರ್ಷಣೆ, ಮೇಯ್ನ್ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ರಾಸಾಯನಿಕ ಮುಕ್ತವಾದಂಥ ಬೆಲ್ಲ ತಯಾರಿಕೆ ಮಾಡೋದು ಹೇಗೆ, ಔಷಧಿ ಸಸ್ಯಗಳನ್ನ ನಮ್ಮ ಭೂಮಿಗಳಲ್ಲಿ ಔಷಧಿ ಸಸ್ಯಗಳನ್ನ ಬೆಳೆಯೋದ್ರಿಂದ ಲಾಭ ಆದಾಯ ಎಲ್ಲ ಹೇಗಿದೆ, ಅದನ್ನು ಹೇಗೆ ಬಳಸ್ಬೋದು, ಯಾರು ಕೊಡಬೇಕು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ತೋರಿಸ್ತಾ ಇದ್ದಾರೆ. ಮತ್ತು ವಿಸ್ಮಯಕಾರಿ ಕೀಟ ಪ್ರಪಂಚ, ಫಲಪುಷ್ಪ ಪ್ರದರ್ಶನ, ಎಷ್ಟೊಂದು ಬೇರೆ ಬೇರೆ ನಮ್ಮ ತಾಪತ್ರೆಗಳಲ್ಲಿರುವಂಥ ಹುಳುಗಳು, ತೊಂದರೆ ಕೊಡುವಂಥ ಕೀಟಗಳು ಮತ್ತು ಅದರ ಅಗತ್ಯ ಏನಿದೆ ಮತ್ತು ಅದಕ್ಕೆ ತೊಂದರೆ ಕೊಡುತ್ತೆ, ಅದರಲ್ಲಿ ತೊಂದರೆ ಕೊಡೋದು ಯಾವುದು, ಇದನ್ನೆಲ್ಲ ಹೇಳ್ತಾರೆ. ಮತ್ತು ಸಿಕ್ಕಾಪಟ್ಟೆ ಕಳೆದು ಹೋಗ್ತಾ ಇದೆ ಅಂತ ನಾವೆಲ್ಲ ಭಾವಿಸ್ತೀವಿ. ದೇಶಿ ರಾಸುಗಳ ಪ್ರದರ್ಶನ ಇದೆಯಲ್ಲ, ಅದನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ. ಉಷ್ಣವಲಯ ಮತ್ತು ಅರೆ ಉಷ್ಣ ಬೆಳೆಗಳು, ಈ ಎಲ್ಲ ಬೆಳೆಗಳ ಬಗ್ಗೆ, ಅವುಗಳ ಬೆಲೆಗಳ ಕುರಿತಾಗಿ, ಅದರ ವಿವರಗಳ ಕುರಿತಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಜೈವಿಕ ಇಂಧನಗಳ ತಂತ್ರಜ್ಞಾನಗಳು, ಬರೀ ಎಷ್ಟೊಂದು ಒಳ್ಳೊಳ್ಳೆ ವಿಷಯಗಳಿದೆ. ನಿಜವಾಗ್ಲೂ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಇದೊಂದು ದೊಡ್ಡ ಉಪಯೋಗ ಆಗುವಂಥ ಕೆಲಸ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ಮಾಡ್ತಾ ಇರುವಂಥ VC ಫಾರ್ಮ್ನಲ್ಲಿ ಆಗ್ತಾ ಇರುವಂಥ ಈ ಮೇಳ ಏನಿದೆ, ಡಿಸೆಂಬರ್ 5, 6, 7 ಇಡೀ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲ ರೈತರು ಭಾಗವಹಿಸಬಹುದಾದಂಥ ಮತ್ತು ಅರ್ಥ ಮಾಡಿ ತಿಳ್ಕೊಳ್ಬಹುದಂಥ ಉಪಯೋಗಕಾರಿಯಾದಂಥ ಒಂದು ಮೇಳ ಆಗಿದೆ. ಈ ಕೃಷಿ ಮೇಳಕ್ಕೆ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಆದರದಿಂದ ಸ್ವಾಗತಿಸ್ತೇನೆ. ಮರಿದೇ ನೀವೆಲ್ಲರೂ ಈ ಮೇಳದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಇದರ ಉಪಯೋಗವನ್ನು ಪಡ್ಕೋಬೇಕು. ನಿಮ್ಮ ಎಲ್ಲ ಯುವಕರು, ಮಕ್ಕಳು, ಹೆಂಗಸರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ. ಹೆಚ್ಚು ಜನಸಂಖ್ಯೆಯಲ್ಲಿ ಈ ದೇಶಕ್ಕೆ ಅಗತ್ಯವಾಗಿರುವಂಥ ರೈತರಿಗೆ ಕೊಡಬೇಕಾದಂಥ ಮರ್ಯಾದೆ, ಪ್ರೀತಿ ಎಲ್ಲ ಇದರಿಂದ ಮತ್ತಷ್ಟು ಹೆಚ್ಚಾಗ್ತದೆ. ಇನ್ನಷ್ಟು ಹೊಸದನ್ನು ಸಾಧಿಸೋಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಈ ಮೇಳಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮಸ್ಕಾರ.